ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ, ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಗುಂಜಳ್ಳಿ ಗ್ರಾಮದ ಜಿ.ಬಿ. ಕುಲಕರ್ಣಿ ಅವರ ಕೃಷಿ ಅನುಭವಗಳು ಮತ್ತು ಪೇಟೆ ಧಾರಣೆ. ಈಗ ಮೊದಲಿಗೆ ಕೇಳಿ, ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಗುಂಜಳ್ಳಿ ಗ್ರಾಮದ ಜಿ.ಬಿ. ಕುಲಕರ್ಣಿ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿದಂಥ ಪ್ರಗತಿಪರ ರೈತರು ಮತ್ತು ಕೃಷಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ನಿವೃತ್ತಿಯನ್ನು ಹೊಂದಿದಂಥ ಜಿ.ಬಿ. ಕುಲಕರ್ಣಿ ಅವರು ಸುಮಾರು ವರ್ಷದಿಂದ ಅವರು ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ. ಹೈನುಗಾರಿಕೆ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಹೈನುಗಾರಿಕೆ ಇದೆ, ಆದರೆ ಅಷ್ಟು ಜನ ಇದನ್ನು ಕಮರ್ಷಿಯಲ್ ಆಗಿ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಆದರೆ ಜಿ.ಬಿ. ಕುಲಕರ್ಣಿ ಅವರು ಸುಮಾರು ವರ್ಷಗಳಿಂದ ಡೈರಿ ಉದ್ದಿಮೆಯಲ್ಲಿ ವ್ಯಾಪಾರ ದೃಷ್ಟಿಯಿಂದ ಆಯಿತು ಮತ್ತು ಸಾಕಷ್ಟು ಮಂದಿಗೆ ಉದ್ಯೋಗವನ್ನು ಕೊಟ್ಟು ಡೈರಿ ಉದ್ದಿಮೆಯನ್ನು ಪ್ರಾರಂಭ ಮಾಡಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ.ಬಿ. ಕುಲಕರ್ಣಿ ಅವರು ಅವರ ಒಂದು ಹೈನುಗಾರಿಕೆಯ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಯಾಕೆ ಹೈನುಗಾರಿಕೆ ಪ್ರಾರಂಭ ಮಾಡಿದರು, ಯಾವ ರೀತಿ ಲಾಭ ಆಗ್ತಾ ಇದೆ, ಹೈನುಗಾರಿಕೆಯನ್ನು ಮಾಡೋದ್ರಿಂದ ಹಣ ಮಾಡೋದಲ್ಲದೆ ಉದ್ಯೋಗ ಇರ್ಬೋದು, ಜೊತೆಗೆ ಏನೇನು ಲಾಭಗಳಿದಾವೆ ಹೈನುಗಾರಿಕೆ ಅನ್ನತಕ್ಕಂಥ ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ನಮಸ್ಕಾರ ಜಿ.ಬಿ. ಕುಲಕರ್ಣಿ ಅವರೇ. ನಮಸ್ಕಾರ. ಹೇಳಿ, ತಾವು ನಿವೃತ್ತಿಯನ್ನು ಹೊಂದಿದ ಮೇಲೆ ನೇರವಾಗಿ ಕೃಷಿಗೆ ಇಳ್ಕೊಂಡ್ರಿ. ಭಾಳಷ್ಟು ಮಂದಿ ನೋಡ್ತೀವಿ, ಸಾಕಪ್ಪ ನಿವೃತ್ತಿ ಆದಮೇಲೆ ಆರಾಮ್ ಪೆನ್ಷನ್ ಬರ್ತದೆ, ಕುತ್ಕೊಂಡು ಆರಾಮ ಇರ್ಬೋದು ಅಂತೇಳಿ ಭಾಳಷ್ಟು ಮಂದಿ ಹೆಂಗೆ ಮಾಡ್ತಾರೆ. ಆದರೆ ತಾವು ಅದನ್ನು ಬಿಟ್ಟು ಈ ಹೈನುಗಾರಿಕೆ ಮತ್ತು ಕೃಷಿ, ರೇಷ್ಮೆ ಕೃಷಿ ಇವನ್ನೆಲ್ಲ ಪ್ರಾರಂಭ ಮಾಡಿದ್ರಿ. ಯಾಕೆ ನಿಮಗೆ ಏನು ಒಂಥರ ಆಸಕ್ತಿಯಿಂದ ಬಂದರು ಅದಕ್ಕೆ, ಅಥವಾ ಹೇಗೆ ಇನ್ನೂ ಹಣ ಮಾಡ್ಬೇಕು, ನಾನು ಇನ್ನೂ ಗಳಿಸ್ಬೇಕಂತಕ್ಕಂಥ ಆಸೆಯಿಂದ ಬಂದರೆ ಹೇಗೆ? ನಾನು 2003ರಲ್ಲಿ ಜಿಲ್ಲಾ ವಿಷಯ ತಜ್ಞ ಅಂಥೇಳಿ ನಿವೃತ್ತಿ ಆದೆ. ನಾನು ಆದಮೇಲೆ ಒಂದೊಂದು ನಮ್ಮ ವಂಶ ಪಾರಂಪರ್ಯವಾಗಿ ಬಂದ ಭೂಮಿ ಒಳಗೆ ಅದನ್ನು ಮೊದಲಿಂದ ನಾನು ಕಾಳಜಿ ಮಾಡ್ತಾ ನೋಡ್ತಾ ಇದ್ದೆ. ನಾನೊಂದೇ ಅಲ್ಲ, ಸುತ್ತಮುತ್ತ ರೈತರಿಗೂ ಕೂಡ ಮಾರ್ಗದರ್ಶನ ನೀಡ್ತಾ ಇದ್ದೆ ಬಂದಾಗಲ್ಲ. ಆದರೆ ಏನನ್ನಿಸ್ತು, ಇದು ಅಗ್ರಿಕಲ್ಚರ್ ಎಲ್ಲರೂ ಓದೋರು ಒಕ್ಕಲ್ತನ ಮಾಡಲಾರ್ದ ಬಿಟ್ಟು ಹೋದರೆ ಯಾರು ಮಾಡೋದು? ಹೌದು, ಬರೇ ಪಾಠ ಹೇಳ್ಕೊತಾ ಹೋದರೆ ಏನು ಲಾಭ? ಅದಕ್ಕೆ ನಾನೇನು ಮಾಡಿದೆ, ಮಾಡೋದು ಮಂದಿಗೆ ಹೇಳಿ ಅವ್ರಿಗೆ ಲಾಭ ಆಯ್ತಾ ಲುಕ್ಸಾನ್ ಆಯಿತು ಅಂತ ನಾವು ಎನಲೈಸ್ ಮಾಡೋ ಬದಲು ನಾವು ಮಾಡಿ ನೋಡಿದ್ರೆ ಚಲೋ ಅಲ್ಲ. ಅದು ನಾವೇನು ಇಲಾಖೆ ಒಳಗಿದ್ದಾಗಲೇ ಯೂನಿವರ್ಸಿಟಿ ಒಳಗೆ ಅವರು ಡೆಮಾನ್ಸ್ಟ್ರೇಷನ್ಸ್ ಏನೇನು ಕೊಡ್ತಿದ್ರು, ಅದು ಬರೀ ಸ್ವಲ್ಪ ಪ್ರಮಾಣದಾಗ 1 ಗುಂಟಿ 2 ಗುಂಟಿ ಕ್ಷೇತ್ರದಾಗ ತಗೊಳ್ತಾ ಇದ್ರು. ಅದರಿಂದ ಅಲ್ಲಿ ಏನಾಗ್ತಾ ಇತ್ತು, ದುಡ್ಡು ಬಹಳ ಖರ್ಚಾಗ್ತಾ ಇತ್ತು. ಒಂದು ಸಣ್ಣ ಹುಲ್ಲು ಕಸ ಇದ್ರು ಕೂಡ ತೆಗೆದು ಅದನ್ನ ಚಂದ ನೀಟಾಗಿ ತೋರಿಸ್ತಾ ಇದ್ರು. ಆದರೆ ನಾವು 100 ಎಕರೆಯಲ್ಲಿ ನಾವು ಒಕ್ಕಲ್ತನ ಮಾಡಬೇಕಂದ್ರೆ ಇದು ಬಹಳ ಕಷ್ಟ ಕಾಲ ರೈತರಿಗೆ. ಯಾಕಂತಂದ್ರೆ ಒಂದು ನಮ್ಗೆ ವಾತಾವರಣ ಅನುಕೂಲ ಇಲ್ಲ. ಒಂದೊಂದು ವರ್ಷ ಮಳೆ ಚಲೋ ಬರ್ತದ, ಒಂದೊಂದ್ಸಲ ಬರೋದಿಲ್ಲ. ಆಮೇಲೆ ಲೋಕಲ್ ಪ್ರಾಬ್ಲಮ್ಸ್, ಎಲ್ಲರೂ ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗಿಬಿಟ್ಟಾರ. ಕೂಲಿಯವ್ರು ಕೂಡ ಹಳ್ಳಿ ಒಳಗೆ ಏನು ಕೊಡ್ತೀವಿ ನಾವು, 300-400 ರೂಪಾಯಿ ಕೊಡ್ತೀವಿ. ಆದರೆ ಇಲ್ಲೇನು ಅವರು ಹಿಂಗೋಗಿ ಹಿಂಗೆ ಬಂದರೆ ನಾವು 600-800 ತಗೊಳ್ತೀವಿ, ನೀವು ಆ ಕೂಲಿ ಕೊಡ್ತೀರಿ ಏನಂತಾರೆ. ಮತ್ತು ಅಲ್ಲಿಗೂ ನಾವು ಕೂಲಿ ಕೊಡ್ತೀವಿ ಅಂದರೆ ಅವ್ರ ಹಿಂದೆ ನಾವು ಇರೋದಾಗೋದಿಲ್ಲ. ಆಮೇಲೆ ಅವರು ಮಾಡೋದೂ ಇಲ್ಲ. 1 ತಾಸು ಮಾಡಿದರೆ 2 ತಾಸು ರೆಸ್ಟ್ ಆಗ್ತದೆ. ಆಮೇಲೆ ಅವ್ರ ಕಾನೂನು ಪ್ರಕಾರ 8 ತಾಸು ಮಾಡೋಕೆ 8 ತಾಸು ಮಾಡೋದೇ ಇಲ್ಲ. ಬರೋದು 10, 10:30, 11 ಗಂಟೆಗೆ.
ನಡುವಂಥ ಗ್ಯಾಪು. ಆಮೇಲೆ 4:15 ಗಂಟೆ ಆದ್ಗಳಿಗೆ ಹೊತ್ತು ಮುಳುಗ್ತದೆ ಅವರಿಗೆ, ಇರೆಸ್ಪೆಕ್ಟಿವ್ ಆಫ್ ಎನಿ ಸೀಸನ್. ಹೌದೌದೌದು. ಇಂಥ ಪರಿಸ್ಥಿತಿ ಒಳಗೆ ನಾವು ಒಕ್ಕಲ್ತನ ಮಾಡೋದಂದ್ರೆ ಇದು ಅಗೇನ್ಸ್ಟ್ ದಿ ಕರೆಂಟ್ ನಾವು ಈಜಾಡ್ದಂಗೆ. ಹೌದೌದೌದು. ಇಂಥ ಹೊತ್ತಿನಾಗೂ ಬಿಡಬಾರ್ದಲ್ಲ. ಈಗ ನಾವು ಆದರ್ಶ ಆಗ್ಬೇಕು. ನಾವು ಒಕ್ಕಲ್ತನ ಮಾಡಿ ರೈತರು ಓದೋರು ಭೂಮಿ ಮೇಲೆ ನಿಂತ್ರೇ ನಮ್ಮ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಸುಮ್ಮನೆ ಪಾಠ ಹೇಳ್ಕೊತ ಹೋಗೋದ್ರಲ್ಲಿಂದ ನಾವು ಒಕ್ಕಲ್ತನ ಮಾಡೋದಂದ್ರೆ ಏನು ಅರ್ಥ ಇದೆ. ಬಹಳಷ್ಟು ಮಂದಿ ಹೇಳ್ತಾರೆ, ಬೋಧನೆ ಮಾಡ್ತಾರೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಆದರೆ ತಮ್ಮ ಹೊಲದಲ್ಲಿ ಅವ್ರು ಮಾಡೋದಿಲ್ಲ. ಅದ್ರ ಬದಲಾಗಿ ನಿಮಗೆ ಒಂದು ಆಸೆ ಬಂದದ್ದು, ನಾನು ಹೊಲದಲ್ಲಿ ಮಾಡಬೇಕು, ಮಾಡಿ ತೋರಿಸ್ಬೇಕು. ಅದನ್ನು ಖಾಲಿ ಕೇಳಿದ್ರೆ ಮುಂದೆ ಒಕ್ಕಲ್ತನ ಮಾಡೋರು ಯಾರು ಎಷ್ಟೋ ಮಂದಿ ನೋಡ್ತಾ ಇದ್ದೀವಿ. ಇವತ್ತು ಭಾಳಷ್ಟು ಭೂಮಿ ಮಾಡೋರಿಲ್ಲ, ಹಾಗೆ ಬೀಳ್ಬಿಟ್ಟಿದ್ದಾರೆ. ಎಷ್ಟೋ ಜಾಲಿ ಬೆಳೆದು ಕುಂತಿದ್ದಾವೆ. ಆದರೆ ಈ ಥರ ನಿಮ್ಮಲ್ಲಿ ಆಸಕ್ತಿ ಬಂತಲ್ಲ, ಅದೇ ರೀತಿ ಆಸಕ್ತಿ ಎಲ್ಲರಲ್ಲಿ ಬಂದು ತಮ್ಮ ಒಂದು ಕೃಷಿಯಲ್ಲಿ ತೊಡಗಿಕೊಂಡ್ರೆ ಖಂಡಿತ ಭೂಮಿನ ಉಳಿತದ ಮತ್ತು ಜೊತೆಗೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಒಂದು ಒಳ್ಳೆಯ ಮಾರ್ಗನೂ ಸಿಗ್ತದೆ ಅಂತ ಹೇಳ್ಬೋದು ರೀ. ತಾವು ಈಗ ಮುಖ್ಯವಾಗಿ ತಮ್ಮ ವಂಶ ಪಾರಂಪರವಾಗಿ ಬಂದಂಥ ಭೂಮಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ಭಾಳಷ್ಟು ಮಂದಿ ನೋಡ್ತಾ ಇದ್ದೀವಿ ನಾವು, ಭೂಮಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ಭೂಮಿಯನ್ನು ಮಾರಾಟ ಮಾಡಿ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಕೊಂಡಿದ್ದಾರೆ. ಅದು ದುಡ್ಡನ್ನು ಬ್ಯಾಂಕಲ್ಲಿ ಇಡೋದ್ರಿಂದ ನಮಗೇನು ಲಾಭ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ತಾವು ಹೈನುಗಾರಿಕೆಗೆ ಬಂದ್ರಿ. ಹೈನುಗಾರಿಕೆಯನ್ನು ಮಾಡ್ಬೇಕಂತೇಳಿ ಯಾಕೆ ತಮಗೆ ಆಸಕ್ತಿ ಬಂತು? ನಾನು ಹೈನುಗಾರಿಕೆ ಚಾಲೂ ಮಾಡಿ ಈಗ 5-6 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಅಂದರೆ ನಾನು 2004-2005 ನಾನು ನಾರ್ಮಲ್ ಒಕ್ಕಲ್ತನ, ಅಲ್ಲಿ ಏನು ಅಭಿವೃದ್ಧಿ ಮಾಡಬೇಕು, ಆಮೇಲೆ ತೋಟಗಾರಿಕೆ ಮಾಡಬೇಕು, ಇದೆಲ್ಲ ಮಾಡ್ಕೊತ ಬಂದು ನಾನು. ಅದಾದಮೇಲೆ ರೇಷ್ಮೆ ಕೃಷಿನೂ ಮಾಡಿದೆ. ಅದರ ಗ್ರಹಚಾರಕ್ಕೆ ನಾನು ಇಲ್ಲಿಂದ ಗೂಡುಗಳನ್ನ ರಾಮನಗರಕ್ಕೆ ಕಳಿಸ್ಬೇಕಾಗ್ತಿತ್ತು ಮಾರಾಟಕ್ಕೆ. ಹೌದು, ಹತ್ತಿರದಲ್ಲಿ ಯಾವ ಖರೀದಿ ಕೇಂದ್ರಗಳು ಇರಲಿಲ್ಲ. ಹೌದು, ಅದನ್ನು ನಾನು ಪ್ರಯತ್ನ ಮಾಡಿ ಮಾಡ್ತಾ ಇದ್ದೆ. ಆದರೆ 2009 ಏನಾಯಿತು, ದೊಡ್ಡ ಮಳೆ ಬಂದು ನಮಗೇನು ರಾಯಚೂರಿನಿಂದ ಮಂತ್ರಾಲಯಕ್ಕೆ ಹೋಗೋ ಬ್ರಿಡ್ಜ್ ಕಟ್ಟಾಯಿತು. ನಮ್ಗೆ ಅದನ್ನ ಬೆಂಗಳೂರು, ಮೈಸೂರು, ರಾಮನಗರ ಮುಟ್ಟೋದು ಹೆಂಗೆ, ಸೊಲ್ಯೂಷನ್ ಇರಲಿಲ್ಲ. ರೈಲಿಂದ ಕಳಿಸ್ಬೇಕು. ಇಲ್ಲೇ ಇದ್ರೆ ನಾವು ಏನು ಮಾಡ್ತಾ ಇದ್ವಿ, ಮಂತ್ರಾಲಯಕ್ಕೆ ಒಯ್ದು ಅಲ್ಲಿಂದ ಮಂತ್ರಾಲಯ ಟು ಮೈಸೂರು ಬಸ್ನಿಂದ ಹೋದರೆ ರಾಮನಗರದಲ್ಲಿ ಇಳಿದು ಅಲ್ಲಿ ನಾವು ಡಂಪ್ ಮಾಡಿ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿ ಸಾಯಂಕಾಲ ಬಿಲ್ ತೊಗೊಂಡು ರಾತ್ರಿ ಬಸ್ಗೆ ನಾವು ವಾಪಸ್ ಬರ್ತಾ ಇದ್ವಿ. ಇದೆಲ್ಲ ಕಷ್ಟ. ಅದನ್ನು ಮಾಡ್ತಾ ಇದ್ವಿ. ಅದರ ಬ್ರಿಡ್ಜ್ ಹೋದ್ಮೇಲೆ ರೈಲಿಗೆ ಒಯ್ದು ನೋಡಿ ಅದು ಟ್ರಯಲ್ ನೋಡಿದ್ರೆ ಅದು ಸಾಧ್ಯ ಆಗಲಿಲ್ಲ, ಭಾಳ ಕಷ್ಟ ಆಯಿತು. ಹೀಗಾಗಿ ಸಾಕಪ್ಪ ಇನ್ನು ರೇಷ್ಮೆ ಅಂತ ಬಿಡೋದಾಯಿತು. ಇನ್ನು ನಾನು ನನ್ನ ಫಾರ್ಮ್ನಲ್ಲಿ 2.5 ಎಕರೆ ಒಂದು ಫಾರ್ಮ್ ಪಾಂಡ್ ಕೂಡ ಮಾಡಿದೆ, ಫಿಶರೀಸ್ನೂ ಮಾಡಿದೆ ನಾನು. ಆದರೆ ಅದನ್ನು ಕಂಟಿನ್ಯೂ ಮಾಡಬೇಕಂದ್ರೆ ಏನಾಗ್ತಾ ಇತ್ತು, ನೀರಿನ ಕೊರತೆ. ಹೌದು, ನೀರಿನ ಕೊರತೆ. ಆದರೆ ನಾವು ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಕಷ್ಟ. ಹೀಗಾಗಿ ನುಕ್ಸಾನ್ ಅನುಭವಿಸೋದಂತೂ ಕಷ್ಟ. ನಾವು ಎಲ್ಲಿಂದೋ ಫಿಂಗರ್ ಲಿಂಕ್ಸ್ ತಂದು ಬಿಟ್ಟು ಮಾಡಿ ಅಂತೇಳಿ ಇಂಥ ಹೊತ್ತಿನಾಗ ಯಾಕೆ ಮಾಡಬಾರ್ದು? ಹೇಗಿದ್ರು ತೋಟ ಇದೆ, ಭೂಮಿ ಇದೆ, ಮೇವು ಬೆಳೆಸ್ಬೋದು, ದನಗಳು ಯಾಕೆ ಸಾಕಬಾರ್ದು? ಒಂದು ಪುಣ್ಯದ ಕೆಲಸ. ಆಮೇಲೆ ನಾವೇನು ರೈತರಿಗೆ ನಾವು ಜನಕ್ಕೆ ನಾವು ಹಾಲು ಕೊಡ್ಬೋದು, ಹೆಂಡ ಅಲ್ಲಲ್ಲ. ಹೀಗಾಗಿ ಹಾಲು ಕೊಡೋಣ, ಪೂರೈಕೆ ಮಾಡಿದರೆ ಏನು ತಪ್ಪದ ಅಂಥೇಳಿ ನಾನು ಆಲೋಚನೆ ಮಾಡಿ ಟು ಸ್ಟಾರ್ಟ್ ವಿತ್ ಅಂದರೆ ಮೊದಲು 2 ಗೋಗಳನ್ನ ಹೋಗಿಸಿ ಪೂಜಾ ಮಾಡಿ, ಆಮೇಲೆ ಒಂದು 6-8 ಎಮ್ಮೆಗಳು ಹರಿಯಾಣದ್ದು ಮುರ್ರಾ ಬ್ರೀಡ್ಸ್ ತೊಗೊಂಡು ಬಂದು ನಾನು ಡೈರಿ ಫಾರ್ಮ್ ಶುರು ಮಾಡಿದೆ. ಅದು 5-5.5 ವರ್ಷದಲ್ಲಿ ನಾನು ಏನಾಯಿತು ಅಂತಂದರೆ, ನಾನು ಕ್ರಮೇಣ ನಾನು ದುಡ್ಡು ಬಂದಂಗೆಲ್ಲ ನಾನು 5, 6, 8 ಹೀಗ ಎರಡು ಮಾಡ್ಕೊತ ಒಂದು 50 ಎಮ್ಮೆಗಳ ತನಕ ನಾನು ಮಾಡಿದೆ. ನಾನು ಮಾಡಿದ್ಮೇಲೆ ಅದು ಕರುಗಳು ಬಂದವು. ಆಮೇಲೆ ಈಗ ಏನಾಗ್ಯದ, ನಮ್ಗೆ 2ನೇ ಜನ್ರೇಷನ್ ನಮ್ಮ ಹತ್ರ ಬಂದ ಕರುಗಳನ್ನ ನಾವು ಅದನ್ನು ಮಲ್ಟಿಪ್ಲೈ ಮಾಡಿ ಅವುಗಳು ಕೂಡ ಈಗ ಮರಿ ಕೊಟ್ಟು ಹಾಲು ತಗೊಳ್ಳೋ ಪರಿಸ್ಥಿತಿ ಒಳಗೆ ನಾವು ಬಂದೀವಿ. ಹೀಗಾಗಿ ಸದ್ಯ ನಮ್ಮ ಹತ್ರ ಹೇಳ್ಬೇಕಂತಂದರೆ ಸುಮಾರು ಒಂದು 90 ಎಮ್ಮೆಗಳು, ಅಂದರೆ ಎಮ್ಮೆ ಜಾತಿ, ಎಮ್ಮೆ, ಕೋಣ, ವಿವಿಧ ವಯಸ್ಸಿನ ಕರುಗಳು ಎಲ್ಲ ಅವ. ಇಷ್ಟು ಮಾಡ್ತಾ ಇರೋ ಕಾಲಕ್ಕೆ ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು, ಏನ್ರಿ ಬರೀ 2 ಆಕಳ ತಂದಿರಿ, ನೀವು ಯಾಕೆ ಗೋಶಾಲ ಮಾಡಬಾರ್ದು ಅಂತೇಳಿ. ಅದು ನನ್ನ ಮಗಂದು 2ನೇ ಮಗಂದು ಬಹಳ ಉತ್ಸಾಹ, ಅಣ್ಣ ಗೋಶಾಲ ಮಾಡೋಣ. ಹೀಗಾಗಿ ಗೋಶಾಲ ಮಾಡೋದ್ರಿಂದ ಏನಾಯಿತು, ಒಂದು ಪುಣ್ಯದ ಕೆಲಸ ಅಲ್ಲ,
ನಮ್ಗೆ ಅದಕ್ಕೆ ಖರ್ಚು ಬರ್ತದೆ, ಅದು ಖರ್ಚು ಬರಲಿ, ಅದ್ರ ನಮ್ಗೆ ಡೈರಿಲಿಂದ ಬಂದ ರೊಕ್ಕನ ಅದಕ್ಕೆ ಖರ್ಚು ಮಾಡಿ ನಾವೇನು ರೊಕ್ಕದ ಸಲುವಾಗಿ ಮಾಡ್ತಾ ಇಲ್ಲ, ರೊಕ್ಕ ಸಲುವಾಗಿ ಲಾಭ ಸಲುವಾಗಿ ಮಾಡ್ತಾ ಇಲ್ಲ ನೀವು. ಅಂಥ ಹೊತ್ತಿನಾಗ ಯಾಕೆ ಮಾಡಬಾರ್ದು ಅಂಥೇಳಿ ಹೀಗಾಗಿ ನಾನು ಒಂದು ಬೇರೆ ಬೇರೆ ತಳಿಗಳದು 8-10 ಜಾತಿ ಆಕಳುಗಳ್ನೂ ಖರೀದಿ ಮಾಡಿದೆ ನಾನು. ಗಿರ್ರು, ಶಾಹಿವಾಲು, ಕಾಂಕ್ರೇಜು, ಆಮೇಲೆ ಒಂಗೋಲು, ಆಮೇಲೆ ಹಾಲ್ಸ್ಟನ್ ಫ್ರೀಷನ್ನು, ಇವೆಲ್ಲ ಆಕಳುಗಳು ನಾನು ಖರೀದಿ ಮಾಡಿದೆ. ಇನ್ನು ಉಳ್ಕಿದ್ದು ಗೋಶಾಲದಿಂದ ಅವರು ಇವರು ಬಂದು ದಣಿ ಆಕಳ ಕಟ್ಟಿಗೆ ನಾವು ಸಾಕೋದಾಗೋಲ್ತು ಅಂತೇಳಿ ಬಿಟ್ಟು ಹೋದ್ರು. ಆಕಳುಗಳು ಬಂದಾವ ಇದು ಮಾಡೋದು ಅಂಥೇಳಿ. ಆಮೇಲೆ ಬಿಚ್ಚಾಲಿ ಮಠದವ್ರು ಕೂಡ ಕೇಳಿದರು, ನಮ್ಮಲ್ಲಿ ಹಿಂಗೆ ಜಾಗ ಇಲ್ಲ, ನಾವು ರಿನೋವೇಷನ್ ಮಾಡ್ಬೇಕಾಗ್ಯದ ನಮ್ಮ ಗೋಶಾಲ, ನಿಮ್ಮ ಹತ್ರ ಇರಲಿ ಅಂತ ಕೊಟ್ಟು ಕಳಿಸಿದ್ರು. ಹೀಗಲ್ಲಾಗಿ ಅದೆಲ್ಲ ಜಮಾಗಿ 50ರಿಂದ 60 ಆಕಳುಗಳು ಈಗ ಸದ್ಯ ನನ್ನ ಹತ್ರ ಇರೋದು. ಆದರೆ ಆಕಳದಿಂದ ನನಗೆ ಹಾಲಿಂದ ಏನು ಉತ್ಪನ್ನ ಬರ್ತಾ ಇಲ್ಲ. ಮನೆಗೆ ದಾನಕ್ಕೆ ಕೊಡಲಿಕ್ಕೆ, ಪೇಷಂಟ್ಗಳಿಗೆ ಕೊಡಲಿಕ್ಕೆ, ಮತ್ತು ಗುಡಿ ಗುಂಡಾರಕ್ಕೆ, ಅಭಿಷೇಕಕ್ಕೆ, ಏನು ಇಂಥ ಒಳ್ಳೆ ಕೆಲಸಕ್ಕೆ ಮಾತ್ರ ನಾನು ಆಕಳ ಹಾಲು ನಾನು ಕೊಡ್ತಾ ಇರೋದು. ಉಳುಕಿದ್ದೆಲ್ಲ ಎಮ್ಮೆ ಹಾಲು. ಎಮ್ಮಿಲಿಂದ ನಮ್ಗೇನಂದರೆ ಬಂದ ಹಾಲಿಂದ ಬರೋ ಲಾಭದಿಂದ ನಾನು ಆಕಳುಗಳು ಸಾಕೋದಕ್ಕೆ, ಈಗ ಆಕಳುಗಳು ಅಂದ್ರೂ ಕೂಡ ನಾವು ಏನು ಜಾಸ್ತಿ ಖರ್ಚು ಮಾಡೋದಿಲ್ಲ ಅಂದ್ರೂ ಒಂದು ಜೀವಿಗೆ ನಾವು ದಿನ ಒಂದು 100 ರೂಪಾಯಿನ ನಾವು ಖರ್ಚು ಮಾಡೋದು. ಮೇವು ಬೇಕು, ಅದನ್ನೆಲ್ಲ ನೋಡ್ಕೊಳಕ್ಕೆ ಲೇಬರ್ಸ್ ಬೇಕು, ಸ್ವಲ್ಪ ಮಟ್ಟಿಗೆ ದಾಣಿ ಕೊಡಬೇಕಾಗತ್ತೆ, ಆಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗ್ತದ, ಆಮೇಲೆ ಇನ್ನೇನೇನೋ ಕೆಲಸಗಳು ಬರ್ತಾವೆ, ಕಾಯೋದಕ್ಕೆ ಬೇಕು, ಕಟ್ಟೋದಕ್ಕೆ ಬೇಕು ಜಾಗ, ಶೆಡ್ಡು. ಹೀಗಲ್ಲಾಗಿ ಒಂದು 50ರಿಂದ 60 ಹಸು ಜಾತಿಗೆ ಮೇಂಟೈನ್ ಮಾಡ್ಬೇಕಂತಂದ್ರೆ ನನಗೆ ಸಾಧಾರಣ 1.5 ಲಕ್ಷದಿಂದ 2 ಲಕ್ಷ ಅದು ನನಗೆ ರಿವರ್ಸ್, ಅದು ಮೈನಸ್, ಅದು ಖರ್ಚು. ಅದರಿಂದ ನನಗೆ ಉತ್ಪನ್ನ ಇಲ್ಲ. ಆದರೆ ಒಂದು ಸಮಾಧಾನ ಏನಂದರೆ ನಾನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ. ನನಗೆ ಎಮ್ಮಿಲಿಂದ ಹೈಯೆಸ್ಟ್ ಅಂತಂದರೆ ನಾರ್ಮಲಿ ನನಗೆ 200ರಿಂದ 250 ಲೀಟ್ರ್ ಹಾಲು ಬರ್ತಾವ. ಅದು ಸೀಸನ್ದಾಗ ಈಗ ಕಡಿಮೆಯಾಗಿ 100-120 ತನಕ ಬಂದದ. ಅದು ಸ್ವಲ್ಪ ಒಂದು ನಡುವ ಗ್ಯಾಪ್ ಇರ್ತದೆ, ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಅದು ನಾವು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ದೊಡ್ಡ ಪ್ರಮಾಣದಾಗದ. ಆಮೇಲೆ ನಾನು ಈಗ 80 ವರ್ಷ ತನಕ ಬಂದಿನಿ, 22 ವರ್ಷ ಆಯ್ತು ರಿಟೈರ್ ಆಗಿ. ಈಗ ಮಾಡ್ಬೇಕಂತಂದ್ರೆ ಅಷ್ಟು ಸಣ್ಣ ಹುಡುಗರು ಮಾಡ್ದಂಗ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಬಿಡ್ತಾ ಇಲ್ಲ, ಬಿಡಾಕ್ ಮನಸ್ಸು ಬರೋದಿಲ್ಲ ಈಗ. ಯಾಕಂದ್ರೆ ಛಲ ಇದೆ ನಿಮ್ಮಲ್ಲಿ, ಮಾಡಬೇಕು, ಏನಾದರೂ ಒಂದು ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಬೇಕಂತಕ್ಕಂಥದ್ದು. ಈಗ ತಾವು ಹೇಳಿದ್ರಿ 90 ಎಮ್ಮೆಗಳು ಮತ್ತು 50 ಆಕಳುಗಳು ಅಂತಂದ್ರೆ ಇದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸುಮಾರು ಮಂದಿ ಬೇಕಾಗ್ತಾರೆ. ಎಷ್ಟು ಜನ ನಿರ್ವಹಣೆ ಮಾಡ್ತಾರೆ ಇದನ್ನೆಲ್ಲ? ನನ್ನ ಹತ್ರ 10 ಮಂದಿ ಬಿಹಾರದವ್ರನ್ನ ಕರ್ಸಿ ನಾನು 10 ಮಂದಿ ಉದ್ಯೋಗ ಕೊಟ್ಟಿರೋ ಅವ್ರಿಗೆ. 10 ಮಂದಿ ಅಂದ್ರೆ ಅದರಲ್ಲಿ ಬಿಹಾರದವರು 6 ಜನ, ಆಮೇಲೆ 4 ಜನ ಲೋಕಲ್ದವರು. ಅದರೊಳಗೆ ಅಲ್ಲಿಬ್ರು ಇಲ್ಲಿಬ್ರು ಮೇವಿಗೆ ತಂದು ಹಾಕಬೇಕು, ಕಟ್ ಮಾಡಬೇಕು, ಬೆಳೆಸೋದು, ಆಮೇಲೆ ನೀರಿಡಬೇಕು ಮೇವಿಗೆ, ಅದೆಲ್ಲ ಮಾಡಬೇಕು. ಇದಂದರೆ ನಮ್ಮ ಈ 140ರಿಂದ 150 ದನಗಳಿಗೆ ನಾನು ಮಾಡಿರೋ ಒಂದು 8ರಿಂದ 10 ಎಕರೆ ಜಮೀನಿನಲ್ಲಿ ಬರೋ ಮೇವು ಯಾವುದಕ್ಕೂ ಸಾಲದಿಲ್ಲ. ಹೌದು. ಅದಕ್ಕೆ ನಾನು 4 ಫೇಸ್ನಿಂದ ನಾನು ವರ್ಷ ಮೇವು ಕಲೆಕ್ಟ್ ಮಾಡ್ತೀನಿ. ಹೇಗಪ್ಪ ಅಂತಂದರೆ 2 ಸೀಸನ್ನು ಇಲ್ಲಿ ನೀರಾವರಿ ಅದ, ಅಲ್ಲಲ್ಲಿ ಎಷ್ಟು ದೂರನ ಆಗಿರಲಿ ನೆಲ್ಲಿನ ಹುಲ್ಲು ಸಾಧಾರಣ ಮಳೆಗಾಲಕ್ಕೆ ಒಂದು 3,000 ಪೆಂಡಿ, ಆಮೇಲೆ ಬೇಸಿಗೊಂದು 3,000 ಪೆಂಡಿ ಹುಲ್ಲು. ಅದು 20ರಿಂದ 25 kg, 17ರಿಂದ 27 ತನಕ ಇರ್ತದೆ. ಅದನ್ನು ನಾನು ಪೂಲ್ ಮಾಡ್ತೀನಿ. ಸೀಸನ್ಗೆ 3,000 ಪೆಂಡಿಗಳು. ಇದು ಒಂದು ಮೇವಿಂದು. ಇನ್ನು ಸೆಕೆಂಡ್ ಅಂತಂದರೆ ನಾನು ಸಾಧಾರಣ 150ರಿಂದ 200 ಎಕರೆ ಜಮೀನು ಎಲ್ಲಿ ಬಿಳಿ ಜೋಳ ಬೆಳೀತಾರ ಅಲ್ಲಿ ನಿಂತ ಬೆಳೆಗೆ ಕಟಾವು ಆದಮೇಲೆ ಬರೀ ಮೇವು ಮಾತ್ರ ಖರೀದಿ ಮಾಡ್ತೀನಿ. ಮೇವು ಖರೀದಿ ಮಾಡಿ ಅದನ್ನ ಅಲ್ಲಿ ಮಷೀನು ಇದನ್ನು ಸಣ್ಣ ಕುಟ್ಟಿ ಮಾಡಿಸ್ತೀನಿ ನಾನು. ಒಂದು 80 ಲೋಡು ಕುಟ್ಟಿ ತಯಾರಾಗ್ತದೆ. ಅದು ಸಾಧಾರಣ ನನಗೆ ಎಷ್ಟು ಅಂತಂದರೆ ವರ್ಷಕ್ಕೆ ಮೇವು ಖರೀದಿ ಅಂದರೆ ನಾನೊಂದು 20 ಲಕ್ಷ ತನಕ ನನಗೆ ಖರ್ಚಾಗ್ತದೆ ಮೇವಿಗೆ. ನನ್ನ ಮೇವು ಅಲ್ದ. ಅಲ್ಲಿನೂ ಒಂದೊಂದು ಸಲ ನಮ್ಗೆ ಮಳೆ ಬರಲಿಲ್ಲ ಅಥವಾ ನೀರು ಬರಲಿಲ್ಲ, ಹೀಗಾಗಿ ಏನಾರ ಹುಲ್ಲು ಸಿಗಲಿಲ್ಲ, ಮೇವು ಸಿಗಲಿಲ್ಲ, ಸ್ವಲ್ಪ ಕಡಿಮೆ ಬೀಳುತ್ತಪ್ಪ ಅಂತಂದರೆ ನಾನು ಇದರಿಂದ ವಿಜಯವಾಡದಿಂದ ಗುಂಟೂರ್ಲಿಂದ ನಾನು ಸೈಲೇಜ್
ತರಿಸ್ತೀನಿ. ತರಿಸ್ತೆ. ಸೈಲೇಜು ಸಾಧಾರಣ 1 ಕಿಲೋಕ್ಕೂ 8ರಿಂದ 9 ರೂಪಾಯಿ ತನಕ ನಮ್ಮಲ್ಲಿ ಬಂದು ಬೀಳೋದಕ್ಕೆ ಆಗ್ತದೆ. ಇದು ಅಲ್ದ ಒಂದು ಸ್ವಲ್ಪ ಆಡ್ ಸೀಸನ್ದಾಗ ಒಂದೊಂದ್ಸಲ ಸಿನ್ನೂರ ಹತ್ರ ಕಾರ್ಟಿಗಿಲಿಂದ ಹೈಬ್ರಿಡ್ ಜೋಳದ್ದು ಸೊಪ್ಪಿ ಸಿಗ್ತದೆ, ಅದನ್ನ ಕುಟ್ಟಿ ಮಾಡಿಸಿ ಅದನ್ನು ತೊಗೊಂಡು ಬರ್ತೀನಿ. ಇಷ್ಟು ನಂದು ಮೇವಿಂದು ನಿರ್ವಹಣೆ ಅನ್ರಿ. ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಮೇವಿಗೆ ಹೋಗತ್ತೆ ನಿಮಗೆ ಸಹಜ. 1.5 ಲಕ್ಷ ರೂಪಾಯಿ ತಿಂಗಳ ಮೇವು ಬೇಕೇ ಬೇಕು. ಆಮೇಲೆ ಇನ್ನು ದಾಣಿ ಮಿಶ್ರಣ. ಹೌದು, ದಾಣಿ ಅದು ಸಾಧಾರಣ 1,20,000ರಿಂದ 1.5 ಲಕ್ಷ ದಾಣಿ ಬೇಕು. ಆಮೇಲೆ ಮೊದಲು 1,20,000 ಆಗ್ತಿತ್ತು, ಈಗ 1,60,000 ರೂಪಾಯಿ ತನಕ ಆಗ್ತದೆ. ಎಲ್ಲ ರೇಟ್ ಹೆಚ್ಚಾಗಿಬಿಟ್ಟದ. ಏನೇನಂದ್ರೆ ತೌಡು ಜಾಸ್ತಿ ಆಗ್ಯದ, ಹತ್ತಿ ಹಿಂಡಿನೂ ರೇಟ್ ಜಾಸ್ತಿ ಆಗ್ಯದ. ಆಮೇಲೆ ಕಂಪನಿಲಿಂದ ತರಿಸೋ ಅದು ಪ್ಯಾಲೆಟ್ಸು ತುಟ್ಟಿ ಆಗ್ಯದ. ಆಮೇಲೆ ಈಗ ತೊಗರಿ ನುಚ್ಚು ಸಿಗೋದು ಕಷ್ಟ ಆಗ್ಯದ. ಆಮೇಲೆ 10 ರೂಪಾಯಿಗೆ ಸಿಗೋದು ಗೋಧಿ ಹಿಟ್ಟು 12-13 ರೂಪಾಯಿ ಆಗ್ಯದ. ಹೀಗೆಲ್ಲಾಗಿ ನಮಗದು ಸಾಧಾರಣ 25ರಿಂದ 30% ತನಕ ರೇಟ್ ಜಾಸ್ತಿ ಆಗಿ ನನಗೆ ಕನಿಷ್ಠ ಅಂತಂದರೆ 1.5 ಲಕ್ಷ ರೂಪಾಯಿಗಂತೂ ದಾಣಿ ಬೇಕೇ ಬೇಕು. ಅಂದರೆ ಒಂದು ವರ್ಷಕ್ಕೆ ಅಥವಾ ತಿಂಗಳಿಗೆ 1.5 ಲಕ್ಷ? ತಿಂಗಳಿಗೆ 1.5 ಲಕ್ಷ. ಈಗ ತಾವು ಈ ದಾಣಿ ಮಿಶ್ರಣ ಮತ್ತು ಮೇವು ಇದಕ್ಕೆ ಮೇಜರ್ ಖರ್ಚು ಅಂತಂದ್ರೆ ಇದೇ ಜಾಸ್ತಿ ಖರ್ಚು ಅಂತೀರಿ ನೀವು? ದಾಣಿ ಮಿಶ್ರಣ ಮತ್ತು ಮೇವಿಗಾಗಿ ಜಾಸ್ತಿ ದುಡ್ಡು ಖರ್ಚು. ವಾಚ್ ಆ್ಯಂಡ್ ವಾರ್ಡ್ ಅವ್ರಿಗೆ ಬಿಹಾರ್ ಅವರಿಗೆ ನಾವು ಅವ್ರಿಗೆ ಒಂದು 1.5 ಲಕ್ಷ ರೂಪಾಯಿ ನಾವು ಸಂಬಳ ಕೊಡ್ತೀವಿ. ಒಂದು 1.5 ಲಕ್ಷ ರೂಪಾಯಿ ದಾಣೆ ಆಗ್ತದ. ಒಂದು 1.5 ಲಕ್ಷ ರೂಪಾಯಿ ಮೇವು ಆಗ್ತದ. ಮತ್ತು ಹಾಲು ಕೊಟ್ಟು ಬರೋದು, ಡಾಕ್ಟ್ರುಗಳು, ಮೆಡಿಸಿನ್ಸು, 108. ಆಮೇಲೆ ಕರೆಂಟ್ ಬಿಲ್ ಕಟ್ಟಬೇಕು. 2 ಕಡೆ ನಾವು 2 ಡೈರಿ ಯೂನಿಟ್ಸ್ನಾಗ ಅಲ್ಲಿ ನಾವು ಕರೆಂಟ್ ಸ್ವಂತ ತೊಗೊಂಡಿವಿ. ಅದೊಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಇಂಡಿಪೆಂಡೆಂಟಾಗಿ ಟ್ರಾನ್ಸ್ಫಾರ್ಮರ್ ಹಾಕಿವಿ. ಆ ಪಾಯಿಂಟ್ಲಿಂದ ನಾವು ವೈರ್ಗಳು ಎಳ್ಕೊಂಡು ಬಂದು ಅದು ಮಾಡಿರೋದು. ಹೀಗೆಲ್ಲ ಆಗಿ ನಮ್ಗೆ ಅದೊಂದು ಖರ್ಚು ಜಾಸ್ತಿ ಬರ್ತದೆ. ತಿಂಗಳ ಅದೊಂದು 20,000 ರೂಪಾಯಿ ಬರ್ತದೆ. ಇಷ್ಟೆಲ್ಲ ಮಿನಿಮಮ್ ಖರ್ಚುಗಳು. ಇವು ಯಾವು ಕಡಿಮೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೌದು, ಹಾಕ್ಲೇಬೇಕು. ಯಾಕಂದ್ರೆ ದಾಣಿ ಮಿಶ್ರಣ ಬೇಕೇ ಬೇಕು, ಮೇವು ಹಾಕ್ಲೇಬೇಕು. ಅವಕ್ಕೆ ನೀರು, ವಾಚ್ ಆ್ಯಂಡ್ ವಾರ್ಡು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಹಾಲಿನ ಉತ್ಪಾದನೆ ಅಂತಾರೆ, ಹಾಲಿನ ಉತ್ಪಾದನೆಯಿಂದ ತಮಗೆ ಏನಾದರೂ ಒಳ್ಳೆ ಲಾಭ ಬರ್ತಾ ಇದೆ ಹೇಗೆ? ನಮ್ಗೆ 250 ಲೀಟ್ರಿಂದ 300 ಲೀಟ್ರ್ ಹಾಲು ಬಂದರೆ ನಾವು ಇವೆಲ್ಲ ಸುಸೂತ್ರವಾಗಿ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿದ್ರೆ ಇದು ಕೈಯಿಂದ ಖರ್ಚು ಮಾಡಬೇಕು. ಅದಕ್ಕೆ ನನ್ನ ಮಗನ ಕಡೆಯಿಂದ ಎನ್ಕರೇಜ್ಮೆಂಟ್ ಅದು ನನಗೆ. ಏನು ಖರ್ಚಾದ್ರಾಗಲಿ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ನಾವು ಗೋ ಸಾಕ್ಲಿಕ್ಕೆ ಹತ್ತೀವಿ. ಆಗಲಿ, ನಾ ಕೊಡ್ತೀನಿ, ಚಿಂತೆ ಮಾಡಬೇಡ. ಇದು ಮಗನ ಧೈರ್ಯ. ಇನ್ನೊಂದು ಮುಖ್ಯವಾದದ್ದು, ಇಲ್ಲಿ ಒಂದು ಗೊಬ್ಬರ ಜಾಸ್ತಿ ಬರುತ್ತೆ. ಇದರಿಂದ ನಿಮಗೆ ಒಳ್ಳೆ ಗೊಬ್ಬರ ಸಿಗ್ಬೋದಲ್ಲ ಎಲ್ಲ ಕಡೆಯಿಂದ? ಗೊಬ್ಬರ ಸಿಗುತ್ತದ, ರೇಟ್ ಮಾತ್ರ ಬಹಳ ಕಡಿಮೆ. ಗೋಶಾಲಾದ ರೇಟು ಮಾರಿದಂಗೆ ನಮ್ಮ ಗೊಬ್ಬರ ಮಾರಲಿಕ್ಕೆ ಡಿಮ್ಯಾಂಡ್ ಇಲ್ಲ. ಇಂಟೀರಿಯರು ನಮ್ಮದು ಏರಿಯಾ ಒಂದು ತಂದ್ಕೊಳ್ಳೋದು. ಆಮೇಲೆ ಅವ್ರು ಏನು ನಾವೇನು ಹೇಳ್ತೀವಿ, ಒಂದು ಟ್ರ್ಯಾಕ್ಟರ್ ಲೋಡಿಗೆ ಮಿನಿಮಮ್ 5,000ರಿಂದ 6,000 ರೂಪಾಯಿನ ಬರಬೇಕು. 3ರಿಂದ 4 ಟನ್ ಗೊಬ್ಬರ ಅವ್ರು ತೊಗೊಂಡು ಹೋಗ್ತಾರೆ. ಆದರೆ ಅವರು ರೊಕ್ಕ ಜಾಸ್ತಿ ಅಂತೇಳಿ ಅದರದ್ದು ವ್ಯಾಲ್ಯೂ, ಅದ್ರ ಕಂಟೆಂಟು ಏನು ನೋಡೋದಿಲ್ಲ. ಆದರೆ ಅವ್ರಿಗೆ ಚೀಪಾಗಿ ಸಿಗಬೇಕು. ಕಸ, ಕಡ್ಡಿ, ಹುಲ್ಲು ಅದೆಲ್ಲ ಮಿಕ್ಸ್ ಆದಂಥ ಗೊಬ್ಬರನೇ ಚಲೋ ಅವ್ರಿಗೆ. ಯಾಕಂದ್ರೆ ಲೋಕಲ್ ಸಿಗ್ತಾ ಇರ್ತದೆ, ಲೋಕಲ್ ಚೀಪಾಗಿ ಸಿಗುತ್ತೆ ಅವ್ರಿಗೆ. ನಮ್ದು ಇಲ್ಲಿ ಪ್ಯೂರ್ ಏನಾಗ್ತದ, ನಮ್ಮಲ್ಲಿ ಬರೇ ಗೋಲಿಂದ ಎಮ್ಮಿಲಿಂದ ಬರೋ ಹೆಂಡಿ ಇಷ್ಟು ಪ್ಯೂರ್ ಇರ್ತದ. ನಾವು ಯಾಕಂದ್ರೆ ನಾವು ಏನು ಮಿಶ್ರಣ ಇರುವುದಿಲ್ಲ ಅದರಲ್ಲಿ, ನಾವು ಕುಟ್ಟಿ ಮಾಡಿ ಹಾಕ್ತಿವಿ. ಅಲ್ಲಿ ಅದೇನಾಗ್ತದ, ಅದನ್ನ ಕಂಪ್ಲೀಟ್ ತಿನ್ನೋದೊಂದಲ್ಲ, ಕಸ ಒಂದು ದೊಂಟು ಸಹಿತ ಇರೋದಿಲ್ಲ. ಆಮೇಲೆ ನಾವು ಏನು ಹಸಿ ಮೇವು ಅದು ಇದು ಫೀಡ್ ಮಾಡ್ತೀವಿ, ಅದು ನಾವು ಮಷಿನ್ಗೆ ಹಾಕಿ ಅದು ಕಟ್ ಮಾಡಿ ಹಾಕ್ತೀವಿ. ಹೀಗಾಗಿ ಅಲ್ಲಿ ಒಟ್ಟು ನಿಮ್ಗೆ ಹೇಳಬೇಕು ಅಂತಂದ್ರೆ, ಅಲ್ಲಿ ನಮಗೆ ಬರೋಂಥ ಗೊಬ್ಬರ ಸುಪೀರಿಯರ್ ಕ್ವಾಲಿಟಿ ಅದು ಹಾಕಿ ನೋಡಿದವ್ರಿಗೆ ಗೊತ್ತು. ಅದು ರುಚಿ ಹಚ್ಚಿದ್ರೆ ಅವ್ರು ಖರೀದಿ ಮಾಡ್ತಾರ. ಆದ್ರೆ ದುಡ್ಡು ಬೇಕಲ್ಲ, ದುಡ್ಡು ಜಾಸ್ತಿ ಆಗ್ತಾ ಅನ್ನೋದು ಅವ್ರದ್ದು ಕಷ್ಟ ಅವ್ರಿಗೆ. ಹೌದೌದೌದು. ಅಂದ್ರೆ ಸುಮಾರು 5 ವರ್ಷದ ಒಂದು ಡೈರಿ ಅನುಭವದಲ್ಲಿ ನಿಮ್ದು ಏನಾದರೂ ನಿಮ್ಮದೇ ಬ್ರ್ಯಾಂಡ್ ಹಾಲನ್ನ ಮಾಡ್ಕೊಂಡು ಸ್ಥಳೀಯವಾಗಿ ಹಾಲು ಮಾರಾಟ ಮಾಡ್ತಿದ್ರೆ ಅಥವಾ ನೀವು ನೇರವಾಗಿ ಡೈರಿಗೆ ಹಾಕ್ತಿದ್ರೆ ಹೇಗೆ? ನಾವು ಹೆರಿಟೇಜ್ ಡೈರಿ ಶಾಂತಿನಗರಕ್ಕೆ ಕೊಟ್ಟು ಕಳಿಸ್ತೀವಿ. ಅವ್ರು ಬಂದು ತೊಗೊಂಡು ಹೋಗ್ತಾ ಇದ್ರು. ನಮ್ಮ ಸುತ್ತಮುತ್ತ ಸಾಧಾರಣ 12-13 ಡೈರಿ ಯೂನಿಟ್ಸ್ ಇದ್ವು. ಅಲ್ಕೂರು, ಹಂಚಿನಾಳು, ಬೂದೂರು, ಗಿಲೆಸೂಗೂರು, ಆಮೇಲೆ ಕಮಲಾಪುರ,
ಮತ್ತು ಗದಾರ, ಆಮೇಲೆ ನಾಗಲಾಪುರ, ಅಲ್ಲೆಲ್ಲಿಂದ ಹಾಲು ಬರ್ತಿದ್ವು. ಆಮೇಲೆ ಮಿಟ್ಟಿ ಮಲ್ಕಾಪುರ, ಮಂಜರ್ಲ, ಲಿಂಗನ ಕಾಂದೊಡ್ಡಿ, ಆಮೇಲೆ ಇಷ್ಟು ಏರಿಯಾದಿಂದ ನಮ್ಗೆ ಇಷ್ಟು ಡೈರಿ ಯೂನಿಟ್ಸ್ ಇದ್ವು. ಆದರೆ ಅವ್ರ ಪರಿಸ್ಥಿತಿ ಏನು ನನಗೆ ಅರ್ಥ ಆಗಲಿಲ್ಲ. ಅವ್ರು ಸ್ವಂತ ಮ್ಯಾನೇಜ್ ಮಾಡಲಾರ್ದ, ಸರಿಯಾಗಿ ಮ್ಯಾನೇಜ್ ಮಾಡಲಾರ್ದ ಎಲ್ಲ ಡೈರಿ ಯೂನಿಟ್ಸ್ ಎಲ್ಲ ಮುಚ್ಕೊಂಡ್ಬಿಟ್ರು. ಮತ್ತು ಈಗ ನನಗೇನಾಗಿರೋ ಪರಿಸ್ಥಿತಿ ಅಂತಂದರೆ, ಆ ಏರಿಯಾದಾಗ ನಂದು ಒಂದೇ ಡೈರಿ, ನಾನು ಹಾಲು ಶಾಂತಿನಗರಕ್ಕೆ ಕಳಿಸ್ಬೇಕು. ಈಗ ಈ ಕರ್ನಾಟಕದೆಲ್ಲ ಬ್ಲಾಕ್ ಆಯಿತು. ಈಗ ಆಂಧ್ರದಿಂದ ಹಾಲು ಮಾತ್ರ, ಅಂದರೆ IG ಆಮೇಲೆ ಮಾಚರಲ್ಲಿಂದ ಆ ಕಡೆ ಅವ್ರ ಯೂನಿಟ್ಸ್ ಅವ್ರೇನು ಪ್ರಯತ್ನ ಮಾಡ್ಯಾರ ಅವರು ಬರ್ತವೆ. ನಾನು ಮಿನಿಮಮ್ ಅಂದರೆ ಹಾಲು IG ಒಯ್ದು ಕೊಡಬೇಕು. ನನ್ನ ಸಲುವಾಗಿ ಯಾರು ಬರೋದಿಲ್ಲ. ಅವ್ರ ಗಾಡಿ ಏನು ಮೊದಲು ಕಳಿಸ್ತಿದ್ರು, ಇಷ್ಟೆಲ್ಲ ಯೂನಿಟ್ಗಳು ಇದ್ದಾಗ ನನಗೆ ನಾಮಿನಲ್ ಚಾರ್ಜ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಿತ್ತು. ಈಗ ನನ್ನ ಸಲುವಾಗಿ ಅವರ 40 ಕಿಲೋಮೀಟ್ರ್ ಬರಬೇಕು, 45 ಕಿಲೋಮೀಟ್ರ್ ಬರ್ಬೇಕಂತಂದ್ರೆ ನಮ್ದೇನು ದಿನ 2 ಟ್ರಿಪ್ ಬರಬೇಕು, ಎಷ್ಟು ಖರ್ಚಾಗ್ತದ? ನೀವು ಒಂದು 100 ಲೀಟ್ರ್ ಹಾಲಿಗೆ ನಾವು ಅಷ್ಟು ದೂರ ಬರ್ಬೇಕಂದ್ರೆ ಹೇಗೆ? ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್. ಆಮೇಲೆ ಇಲ್ಲಿ ಇಂಟರ್ ಸ್ಟೇಟ್ ರೋಡ್ಸ್ ಅದಲ್ಲ, ಈಗ ನಮ್ಗೆ IG ಹಿಡಿದು ರಾಯಚೂರು ತನಕ ಕರ್ನಾಟಕ ಬಾರ್ಡ್ರಿಂದ ರೋಡೆಲ್ಲ ಪೂರ್ಣ ಕೆಟ್ಟು ಹೋಗ್ಬಿಟ್ಟದ. ಹೀಗಾಗಿ ಅವ್ರು ಏನಂತಾರೆ, ನಮ್ಮ ಟೈರ್ ಸೈಡ್ ನಮ್ಮ ಇದ್ರದ್ದೇ ಕೂಲಿ ಬರೋದಿಲ್ಲ, ನಾವು ನಿಮ್ಮ ಹಾಲಿನ ಸಲುವಾಗಿ ಬಂದು ನಾವು ಬಡವರು ಸತ್ತೋಗ್ತೀವಿ ಅನ್ನೋ ಅದು ವೆಹಿಕಲ್ ಓನರ್ಸ್. ನೀವೇ ಅಲ್ಲಿಗೆ ಹೋಗಿ ಹಾಲು ಕೊಡಬೇಕು. ಈಗ ಅದಕ್ಕೆ ಈಗ ನಾನೇ ಕೊಡ್ತಾ ಇದೀನಿ. ಅದಕ್ಕೊಬ್ಬ ಡ್ರೈವರು, ನನ್ನ ಹತ್ರ 3 ಗಾಡಿ ಅವಾಗ ಡಿಫರೆಂಟ್. ಒಂದು ವೆಟರ್ನರಿ ಅವ್ರನ್ನ, ಸ್ಟಾಫಿನ, ಗೆಸ್ಟ್ಗಳನ್ನ ಕರ್ಕೊಂಬರ್ಲಿಕ್ಕೆ ಒಂದು ಪ್ಯಾಸೆಂಜರ್ ಆಟೋ ಇಟ್ಟೀನಿ. ಆಮೇಲೆ ಒಂದು 3 ಗಾಲಿ ಆಟೋ ಹಾಲು ಒಯ್ಯೋದಕ್ಕೆ, ಇನ್ನೇನಾರ ಸಣ್ಣ ಪುಟ್ಟ ಪ್ರಮಾಣದ ಮೇವುಗಳು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಆ ಡೈರಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ತರಲಿಕ್ಕೆ, ರಾಯಚೂರಿನಿಂದ ದಾಣಿ ವಗೇರಾ ಮತ್ತು ಮೇವು ತರಲಿಕ್ಕೆ ಒಂದು ಟಾಟಾ AC ಇಟ್ಟೀನಿ. ಇದಲ್ಲದೆ ಟ್ರ್ಯಾಕ್ಟರ್ ನಾನು ಓಡಾಡೋದಕ್ಕೆ ನಾನು ಕಾರ್ನಾಗ ಓಡಾಡ್ತೀನಿ. ಏಜಡ್ ನಾನು 2 ವೀಲರ್ದಾಗ ಹೋಗೋದಕ್ಕೆ ಆಗೋದಿಲ್ಲ. ಆಮೇಲೆ ಈಗ ಈ ಎಲ್ಲ ಒಂದು ನಿರ್ವಹಣೆ ಮಾಡ್ಕೊಂಡು ಸುಸೂತ್ರವಾಗಿ ನಿಮಗೆ ಗೊಬ್ಬರವನ್ನು ಬಂದದ್ದು ನೀವೇ ಬಳಸಲಿಕ್ಕೆ ಅವಕಾಶ, ನಿಮ್ಮದು ಫಾರ್ಮ್ ಲ್ಯಾಂಡ್ ಅದು ಎಷ್ಟೆಷ್ಟಿದೆ ಅಲ್ಲೆಲ್ಲ ಬಳಸ್ಕೋಬೋದಲ್ಲ ಈ ಗೊಬ್ಬರವನ್ನು? ನಾವು ಅಲ್ಲಿಗೂ ಬಳಸ್ಲಿಕ್ಕತ್ತೀವಿ ನಾವು ಮೇವಿಗೆ ಇದಕ್ಕೆ. ಆದರೆ ಎಲ್ಲಕ್ಕೆಲ್ಲ 150 ಲೋಡ್ ಅಂದರೆ ಸಾಧಾರಣ 450ರಿಂದ 500 ಟನ್ ಗೊಬ್ಬರ ಎಲ್ಲಿ ಹಾಕಬೇಕು? ವರ್ಷ ಎಷ್ಟು ಹಾಕ್ಲಿಕ್ಕೆ ಆಗ್ತದೆ? ಹಾಕೋದು ಕೂಡ. ಮತ್ತು ಅದೆಲ್ಲ ಎಷ್ಟು ಅದರ ಪ್ರೊಡಕ್ಷನ್ ಲೆಕ್ಕ ಹಾಕಿದರೆ ನೀವೇ ಲೆಕ್ಕ ಹಾಕ್ರಿ, ಎಷ್ಟಾಯಿತು ಕಾಸ್ಟು. ಅದ್ರಾಗ ನಮ್ಗೆ ಏನಂತಂದರೆ ಒಂದು 20% ನಮ್ಗೆ FIMದು ಗೊಬ್ಬರದ್ದು ಇದು ಬರ್ತದೆ. ಅದಕ್ಕೆ ಇತ್ತೀಚೆಗೆ ಏನು ಪ್ಲ್ಯಾನ್ ಮಾಡಿವಿ ಅಂದರೆ, ಸ್ವಲ್ಪ ನನ್ನ ಮಗನೂ ಇಂಟ್ರೆಸ್ಟೆಡ್ಡು, ಅವ್ನು ಶಾಣೆನ ಕನ್ಸಲ್ಟ್ ಮಾಡ್ಯಾನ. ಆಮೇಲೆ ನಾನು ಮಾಡ್ತಾ ಇರ್ತೀನಿ, ಯಾಕಂದರೆ ಈ ಗೊಬ್ಬರದಿಂದ ಬೇರೆ ಏನೋ ಆಲ್ಟರ್ನೇಟಿವ್ ಮಾಡ್ಲಿಕ್ಕೆ ಸಾಧ್ಯ ಏನಂತ. ಆಮೇಲೆ ಗೋಮೂತ್ರದಿಂದ ಏನನ್ನ ಮಾಡ್ಲಿಕ್ಕೆ ಸಾಧ್ಯನೋ ಏನಂತ. ಗೋಮೂತ್ರ, ಗೋ ಸಗಣಿಯಿಂದ ಉತ್ಪನ್ನಗಳನ್ನು ಮಾಡ್ಕೋಬಹುದು ತಾವು. ಏನು ಇದೆಲ್ಲ ಆಲೋಚನೆ ಮಾಡಿ ಪ್ಲ್ಯಾನ್ ಹಾಕ್ಲಿಕ್ಕೆ ಹತ್ತೀವಿ. ಬಹುಶಃ ನಾವು ಆ ಹಾದಿ ಒಳಗೆ ಇನಿಷಿಯಲ್ ಸ್ಟೇಜು ಸ್ಟೆಪ್ ಮಾಡ್ಲಿಕ್ಕೆ ಹತ್ತೀವಿ. ಇದು ಅಲ್ದ ನಮ್ಗೆ ಕೊರತೆ ಅದ. ಏನಂದರೆ ಸ್ಕಿಲ್ಡ್ ಹಳ್ಳಿ ಒಳಗೆ ಬಂದು ಇಲ್ಲಿ 6,000 ರೂಪಾಯಿಗೂ ಕೆಲಸ ಮಾಡೋದಕ್ಕೆ ತಯಾರಾರ PUC ಮಾಡೋದು ಹುಡುಗರು ಅಂಥವ್ರು. ಆದರೆ ನಮ್ಮಲ್ಲಿ ಹಳ್ಳಿಯಲ್ಲಿ ಬಂದು ಕೂತು 10,000 ರೂಪಾಯಿ ಕೊಡ್ತೀವಪ್ಪ, ನೀನು ಹಾಲು ಪ್ಯಾಕಿಂಗ್ ಮಾಡು, ಹಾಲು ಮಾರಾಟ ಮಾಡಿಕೊಡು, ನಾನೊಂದು ಅಂಗಡಿ ತೆಗೆದುಕೊಡ್ತೀನಿ, ಅಲ್ಲಿ ನೀನೇನು ಹಾಲಿನ ಪ್ರಾಡಕ್ಟ್ ಮಾಡು, ಮತ್ತು ನೀನೇ ಒಂದು 10 ಲೀಟ್ರು 20 ಲೀಟ್ರು ನೀನು ಹಾಲು ಮೊಸರು ಮಾಡಿಕೊಂಡು ಲಸ್ಸಿ ಅಥವಾ ಮಿಲ್ಕ್ ಪ್ರಾಡಕ್ಟ್ಸು ಏನಾರ ಬ್ರ್ಯಾಂಡಲ್ಲಿ ನಿಮ್ಮದೇ ಒಂದು ಬ್ರ್ಯಾಂಡಲ್ಲಿ ಮಾಡಿ ಒಂದು ಪಾಯಿಂಟ್ ತೆಗೆದು, ಮಾರಾಟ ಮಳಿಗೆ ಟೈಪ್ ಪಾಯಿಂಟ್ ತೆಗೆದು ಆ ಥರ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಗಳಿಸ್ಬೋದು ಅಂತ ಅನ್ಸುತ್ತೆ ನನಗೆ. ನಿಜವಾಗ್ಲೂ ಅದಕ್ಕೆ ನಮ್ಮದು ಬ್ರ್ಯಾಂಡ್ ತಯಾರು ನಾವು ಇದು ಮಾಡೋ ಕಾಲಕ್ಕೆ ಸಮೃದ್ಧಿ ಡೈರಿ ಮತ್ತು ಗೋಶಾಲಾ ಅಂತಲೇ ನಾವು ಚಾಲು ಮಾಡಿರೋದು. ಆ ಬ್ರ್ಯಾಂಡ್ನಾಗೆ ನಾವು ಇಷ್ಟರಾಗ ಒಂದು 6 ತಿಂಗಳೊಳಗೆ ಒಂದು ಹೊಸ ಸ್ಟೆಪ್ ಇಡ್ಬೇಕಂತ ಮಾಡೀವಿ. ಅದಕ್ಕಂದರೆ ಇದು ಇವತ್ತಿನ ಮಾತಲ್ಲ, ನಮ್ಮದು ಡೈರಿ ರೊಕ್ಕ ಬರ್ತಂತಂದರೆ ಇದು ಕಂಟಿನ್ಯೂಸ್ ಆಗಿ ನಾವು ಕೈಲಿಂದ ರೊಕ್ಕ ಖರ್ಚು ಮಾಡೋದು ಕಷ್ಟ ಆಗುತ್ತೆ. ಏನೋ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಕಂಟಿನ್ಯೂಸ್ ಆಗಿ ಕೈಯಿಂದ ಖರ್ಚು ಮಾಡ್ಕೊಳ್ಳೋದಂದ್ರೆ ಆಗೋದಿಲ್ಲ. ಆಮೇಲೆ ಇತ್ತೀಚೆಗೆ ಏನಾಗಿದೆ, ಆಕಳ ಹಾಲಿಗೂ ಭಯಂಕರ ಡಿಮಾಂಡ್ ಇದೆ. ಅದರಲ್ಲಿ ವಿಶೇಷವಾಗಿ ಸ್ಥಳೀಯ ಆಕಳುಗಳ ಹಾಲುಗಳಿಗೆ ಭಾಳಷ್ಟು ಬೇಡಿಕೆ ಇದೆ. ಆಕಳ ಗೋಮೂತ್ರ ಇರ್ಬೋದು, ಆಕಳ ಸಗಣಿ ಇರ್ಬೋದು, ಭಾಳಷ್ಟು ಮಹತ್ವ ಪಡಿತಾ ಇದೆ, ಜನರಲ್ಲಿ ತಿಳುವಳಿಕೆ ಬರ್ತಾ ಇದೆ. ಅದಕ್ಕೆ ಆಕಳ ಹಾಲು ಮಾರಾಟ ಮಳಿಗೆ ಅಥವಾ ಎಮ್ಮೆ ಹಾಲಿನ ಮಾರಾಟ ಮಳಿಗೆ ಅಂತೇಳಿ ಒಂಥರ ಸಪ್ರೇಟಾಗಿ ನಿಮ್ಮದೇ ಬ್ರ್ಯಾಂಡನ್ನು ಮಾಡ್ಕೊಂಡ್ಬಿಟ್ರೆ ಖಂಡಿತ ನಿಮ್ಮಲ್ಲಿ ಬಂದು ಒಯ್ತಾರೆ. ಅಂದರೆ
ಅಲ್ಲಿ ಬಂದು ಒಯ್ತಕ್ಕಂಥ ಒಂದು ಪಾಯಿಂಟ್ ಏನಿದೆ ಅಲ್ಲ, ಅದು ಎಲ್ಲರಿಗೂ ಬರುವ ಹಾಗೆ ಒಂದು ಸೌಕರ್ಯವಾದಂಥ ಪಾಯಿಂಟ್. ಉದಾಹರಣೆ ಅಂತಂದರೆ ಯರಗೆರೆ ಇರ್ಬೋದು, ಅಥವಾ ಬೇರೆ ಎಲ್ಲೊಂದು ಹೋಬಳಿ ಮಟ್ಟದಲ್ಲಿ ಪಾಯಿಂಟ್ ಅಂತ ಗುಂಜಹಳ್ಳಿ, ಗುಂಜಳ್ಳಿ ಅಲ್ಲೆಲ್ಲ ತೆಗೆದ್ರೆ ಇನ್ನೂ ಹೆಚ್ಚು ಮಾರಾಟ ಆಗ್ಬೋದು, ನಮಗೆ ಲಾಭ ಬರ್ಬೋದು. ಅದೇ ಪ್ಲಾನಿದಾಗ ನಾವು ಇರೋದು. ನಾವೇನು ಮಾಡ್ಲಿಕ್ಕೆ ಹತ್ತೀವಿ ಅಂತಂದರೆ, ನಮ್ಮಲ್ಲಿ ಹಳ್ಳಿಗಳೊಳಗಂದ್ರೆ ಹಾಲು ಹೋಗ್ತದ, ಹೌದು, ಆಮೇಲೆ ಮೊಸರು ಹೋಗ್ತದ, ಬೆಣ್ಣೆ ತುಪ್ಪ ಹೋಗ್ತದ, ಹೌದು, ಇನ್ನು ಮಜ್ಜಿಗೆಯಿಂದ ಲಸ್ಸಿ ಮಾಡ್ಬೋದು, ಸ್ವೀಟು ಸಾಲ್ಟು, ಇಷ್ಟು 5 ಈ ವಿಷಯದಾಗ ಸಂಬಂಧ ನಾವು ಪ್ರಯತ್ನ ಈಗ ನಾಳೆ ಬೇಸಿಗೆಯನ್ನು 2 ತಿಂಗಳು ಮಾರ್ಚ್ನಿಂದ ಪ್ರಾರಂಭ ಮಾಡ್ಬೇಕಂತ ಮಾಡೀವಿ. ಅದಕ್ಕೆ ನಮಗೆ ಸ್ಟಾಫ್ ಬೇಕಾಗ್ಯದ, ಒಳ್ಳೆ ನಂಬಿಕೆದ್ದು ಹುಡುಗರು ಬೇಕಾಗ್ಯದ, ಹಾರ್ಡ್ ವರ್ಕರ್ಸ್ ಬೇಕು. ಅವ್ರಿಗೆ ನಾವು ಇರೋದಕ್ಕೆ ಮನೆ ಕೊಡ್ಲಿಕ್ಕೆ ತಯಾರಿವಿ. ನಮ್ದು ಆಗಲೇ ಸ್ಟಾಲ್ ಅದ, ಅಲ್ಲಿ ಇದ್ದವ್ರು ಬೇಕಾದ್ದು ಮಾಡಬಹುದು. ಅದ್ರ ಅದೇ ಪ್ರಯತ್ನದಾಗೆ ಮುಂದಡಿ ಇಡ್ಲಿಕ್ಕೆ ಹತ್ತೀವಿ. ಈಗ ನೋಡಿ, ಇತ್ತೀಚೆಗೆ ಬಹಳಷ್ಟು ಮಂದಿ ಡೈರಿಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮಾಡಬೇಕು, ಡೈರಿ ಉದ್ದಿಮೆಯನ್ನು ತೆಗಿಬೇಕು, ಪ್ರಾರಂಭ ಮಾಡೋ ಅಂಥವ್ರಿಗೆ ಏನನ್ನು ಹೇಳ್ತೀರಿ, ಏನು ಸಲಹೆಯನ್ನು ಕೊಡ್ತೀರಿ? ನೀವು ಅದರಲ್ಲಿ ಅನುಭವ ಇದೆ ನಿಮಗೆ, 5-6 ವರ್ಷದಿಂದ ಡೈರಿ ಮಾಡ್ಕೊಂಡಿದ್ದೀರಿ ನೀವು. ಯಾವ ರೀತಿ ಯುವಕರಿಗೆ ಸಲಹೆಯನ್ನು ಕೊಡ್ತೀರಿ? ಯುವಕರು ಬರ್ತಾ ಇದ್ದಾರೆ, ಇಲ್ಲಪ್ಪ ಹೈನುಗಾರಿಕೆ ಮಾಡಬೇಕು, ಲೋನ್ಸ್ ಆಗಿದೆ ಬ್ಯಾಂಕಿಂದ, ನನಗೆ ಲೋನ್ ತೊಗೊಂಡು ಉದ್ಯೋಗ ಇಲ್ಲ, ನನಗೆ ನಿರುದ್ಯೋಗ ಆಗಿದೆ, ನಾನು ಮಾಡ್ಬೇಕಂತಕ್ಕಂಥ ಆಸಕ್ತಿಯಿಂದ ಮುಂದೆ ಬರ್ತಾ ಇದ್ದಾರೆ ಯುವಕರು. ಅಂಥವ್ರಿಗೆ ನಿಮ್ಮ ಕಿವಿ ಮಾತೇನು? ಒಕ್ಕಲ್ತನದ ಆಧಾರಿತ ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಹತ್ರ ಇಷ್ಟು ಕಾನ್ಫಿಡೆನ್ಸ್ ಇರಬೇಕು. ಈ ಕಡೆ ಬೇರೆ ಕಡೆ ದುಡ್ಡು ಹಾಕಿ ನಾವು ಇಷ್ಟು ಪರ್ಸೆಂಟೇಜ್ ಲೆಕ್ಕ ಹಾಕಿ ಇಷ್ಟಕ್ಕಿಷ್ಟು ರೊಕ್ಕ ಬರಬೇಕಂತ ಲೆಕ್ಕ ಹಾಕಿ ಮಾಡಬಾರ್ದು. ಅಲ್ಲ, ಈಗ ನೀವು ಹೇಳಿದ್ರೆ ಆಮೇಲೆ ಕನಿಷ್ಠ ಅಂತಂದರೆ ನಾವು ಏನೇ ಮಾಡಲಿ 5 ವರ್ಷದ ತನಕ ತಾಳ್ಕೊಳ್ಬೇಕು. ಯಾಕಂದರೆ ಅದ್ರಾಗ ಅನುಭವಗಳು ಏರುಪೇರಂತೂ ಇರೇ, 1 ವರ್ಷ ಲಕ್ಷಣ ಬಿಟ್ಟು ಬಿಡಬಾರ್ದು, ಅದನ್ನು ಬಿಡಲೇಬಾರ್ದು. ನನ್ನ ಅಡ್ವೈಸ್ ಏನಪ್ಪ ಅಂತಂದರೆ, ಇದು ಹಿಂಗದ ಬಹಳ ಖುಷಿ ಉದ್ಯಮ. ಇದು ಖುಷಿ ಮಾಡ್ಬೇಕಂತಂದರೆ ನಮ್ಮ ಸಂಸಾರ ಸುಖವಾಗಿರ್ತದ, ನಮ್ಮ ಹಿತೈಷಿಗಳಿಗೆ ನಾವು ಸಹಾಯ ಮಾಡಿದಂಗೆ ಆಗ್ತದ. ಆಮೇಲೆ ಇದು ಲೋಕಕ್ಕೆ ಒಂದು ಕಲ್ಯಾಣದ ಕೆಲಸ. ನಾವು ಹಾಲು ಮೊಸರು ಇವೆಲ್ಲ ಕೊಡ್ತೀವಿ, ಹೊಟ್ಟೆ ತಂಪಾಗಿರ್ತದೆ, ತಿಂದವ್ರ ಹೊಟ್ಟೆ. ಆಮೇಲೆ ಈಗ ಏನಂತಂತಂದರೆ, ಮುಖ್ಯವಾದಂಥ ಖರ್ಚು ಇದರಲ್ಲಿ ಬರೋದು ಮೇವಿಂದು ಮತ್ತು ಫೀಡ್ಸ್ ಅಂತ ಹೇಳ್ತೀವಿ ನಾವು. ದಾನಿ ಮಿಶ್ರಣದ ಖರ್ಚು ಜಾಸ್ತಿ ಬರುತ್ತೆ. ಇದನ್ನು ಸ್ವಂತ ಉತ್ಪಾದನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದ್ದವ್ರು ಮಾತ್ರ ಒಳ್ಳೆಯ ಒಂದು ಡೈರಿಯಲ್ಲಿ ಲಾಭ ಪಡ್ಕೋಬೋದು. ಅವರಿಗೆ ಹೊಲ ನೀರಾವರಿ ಅನುಕೂಲತೆಗಳು ಬೇಕಾಗ್ತವೆ. ಜೊತೆಗೆ ತಮ್ಮದೇ ಒಂದು ಬ್ರ್ಯಾಂಡಲ್ಲಿ ಒಂದು ಫೀಡ್ಸನ್ನು ತಯಾರು ಮಾಡ್ಕೊಳ್ತಕ್ಕಂಥ ಸಣ್ಣ ಮಷೀನನ್ನು ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಅನುಕೂಲ ಆಗತ್ತಂತಿರ್ತಾವೆ. ಇಲ್ಲಿ ನಮ್ಮಲ್ಲಿ ಫಸ್ಟು ಒಕ್ಕಲ್ತನೇ ಕಷ್ಟ ಆಗ್ಯದ. ಈ ರೀತಿ ಮಳೆ ಪೇರು ನಾವು ಯಾವ ಬೆಳೆ ಹಾಕಬೇಕು, ಏನು ಹಾಕಬೇಕು, ನಾವು ತೊಗರಿ ಹಾಕಬಹುದು, ಆಮೇಲೆ ಮೆಕ್ಕೆಜೋಳ ಹಾಕಬಹುದು. ಇನ್ನು 2 ಅದು ಸಜ್ಜಿ ಬರ್ತದೆ ನಮ್ಗೆ, ಸಜ್ಜಿ ಮೆಕ್ಕೆಜೋಳ ಅಲ್ಲಿ ತೊಗರಿ. ಇವೇ ನಮ್ಗೆ ಇನ್ನು ಈ ಏರಿಯಾದಾಗ ಅಷ್ಟು ಗೋಧಿ ಬರೋದಿಲ್ಲ, ಗೋಧಿ ಪ್ರೊಡಕ್ಷನ್ ಕಾಸ್ಟ್ಲಿ. ಆಮೇಲೆ ಅದನ್ನು ನಾವು ಹಿಟ್ಟು ಮಾಡಿಸಿ ನಾವು ದನಗಳಿಗೆ ಫೀಡ್ ಮಾಡ್ತೀವಿ ಅಂದರೆ ಕಷ್ಟ ಸಾಧ್ಯ. ನಾವು ತಯಾರು ಮಾಡಿರೋ ಬದಲು ಮಾಡಿದ್ರನ್ನೇ ತಗೊಂಡ್ರೇನು ಅಂತಹ ವ್ಯತ್ಯಾಸ ಆಗೋದಿಲ್ಲ. ಆದರೆ ನಮಗೆ ಬರೋ ಪ್ರಶ್ನೆ ಏನಂತಂದರೆ, ನಮ್ಗೆ ಫ್ಯಾಟ್ ಬೇಕು ಅಂದರೆ ಎಣ್ಣೆ ಅಂಶ ಬೇಕು, ನಾವು ಬೆಣ್ಣೆ ತುಪ್ಪಕ್ಕೆ ಜಾಸ್ತಿ ಬೇಕು ಅಂತ ಹೇಳೋಕ್ಕಾಗಕ್ಕೆ ನಾವೇನು ದನಗಳಿಗೆ ಹತ್ತಿ ಹಿಂಡಿ ಹಾಕ್ತೀವಲ್ಲ, ಹತ್ತಿ ಹಿಂಡಿನೇ ತುಟ್ಟಿ ಆಗ್ಯದ. ಆಮೇಲೆ ತೊಗರಿದು ಏನಾಗ್ಯದ ನುಚ್ಚು ಅಂದರೆ, ತೊಗರಿ ಬೈ ಪ್ರಾಡಕ್ಟ್ಸ್ ಇಷ್ಟು ತೊಗರಿ ರೇಟ್ ಯಾವಾಗ 10,000 ರೂಪಾಯಿ ಆಯಿತು, ಇವೆಲ್ಲ ಆಟೋಮೆಟಿಕ್ ರೇಟ್ಸು ನುಚ್ಚಿಂದು ಬೈ ಪ್ರಾಡಕ್ಟ್ಸು ಎಲ್ಲ ತುಟ್ಟಿ ಆಯಿತು. ಹೀಗಲ್ಲಾಗಿ ನಾವು ಏನು ಮಾಡ್ಬೇಕು? ಈಗ ಸಜ್ಜಿ ಅಂದ್ರೆ ಕೂಡ ಒಂದು ಕಾಲಕ್ಕೆ ಸಜ್ಜಿನ ಯಾರು ಕೇಳ್ತಾ ಇರಲಿಲ್ಲ. ಆದರೆ ಈ ಸಜ್ಜಿ ನಾವು ಬೆಳೆದ್ವಿ ಅಂದರೆ ಅದನ್ನು ಹಿಟ್ಟು ಮಾಡ್ಬೇಕಂದ್ರೆ ಕೂಡ ಸಜ್ಜಿಗೂ ಒಳ್ಳೆ ರೇಟ್ ಬರ್ತಾ ಇದೆ. ಹೀಗಾಗಿ ನಾವು ಅದರ ಬೈ ಪ್ರಾಡಕ್ಟ್ಸು ಏನಾರ ನಾವು ಗಂಜನಾಗ ಇದು ಸಜ್ಜೆ ಆಗಲಿ, ತೊಗರಿ ಆಗಲಿ, ಅಥವಾ ಮೆಕ್ಕೆಜೋಳ ಆಗಲಿ ಖರೀದಿ ಮಾಡಿ ಇದು ಮಾಡ್ತೀವಿ ಅಂತಂದರೆ, ಆಮೇಲೆ ಇನ್ನೂ ಒಂದು ನಾನು ಅದಕ್ಕೆ ಏನಂತಂದರೆ, ನೀರಾವರಿ ಒಳಗೆ ಅಥವಾ ಮಷೀನ್ ಹಾಕಿ ನಾವು 10 ದಿನಕ್ಕೊಮ್ಮೆ ಮೇವು ತಯಾರು ಮಾಡ್ಬೇಕಂತ ಅದು ಕೂಡ 4 ಯೂನಿಟ್ಸ್ ತಂದು ಹಾಕಿ ನಾನು. ಆದರೆ ನಾವು ಇಲ್ಲಿ ಸಮೀಪದಾಗ ಮೆಕ್ಕೆಜೋಳನೇ ಇಲ್ಲ. ನಾವು ಎಲ್ಲಿಂದ ಗಂಗಾವತಿಲಿಂದ, ಕುಷ್ಟಗಿಲಿಂದ, ಕೊಪ್ಪಳದ ಕಡೆ ಜಾಸ್ತಿ ಬೆಳಿತಿರ್ಲಿ, ಮೆಕ್ಕೆಜೋಳನ ಬೆಳೆದಿಲ್ಲ ಇಲ್ಲಿ ಜಾಸ್ತಿ. ಇಲ್ಲಿ ಮೆಕ್ಕೆಜೋಳನೇ ದೊರೆಯೋದಿಲ್ಲ. ನಾವು ತಂದು ಇಲ್ಲಿಗೆ 4,000 ರೂಪಾಯಿ ಬೀಜ ತೊಗೊಂಡು ಬಂದು ನಾವು ಅದನ್ನು ಮೇವು ಮಾಡಿ ಹಾಕಬೇಕಂತಂದರೆ ಬಹಳ ತುಟ್ಟಿ ಕೆಲಸ ಆಗ್ತದೆ.
ಈಗ ತಮ್ಮಲ್ಲಿ ನೋಡ್ರಿ 90 ಎಮ್ಮೆಗಳು ಅದಾವ ಅಂತಂದ್ರಲ್ಲ, ಕರುಗಳು ಬರ್ತವೆ, ವರ್ಷ ಕರುಗಳು ಬರ್ತವೆ, ಅಲ್ಲೆಲ್ಲ ಏನ್ ಮಾಡ್ತೀರಿ? ಮಾರಾಟ ಮಾಡ್ತೀರೋ ಹಂಗೆ ಉಳಿಸಿ? 90 ಅಂದ್ರೆ 90 ಜೀವಿಗಳು ಎಮ್ಮಿಗಳು ಅವ, ಎಮ್ಮಿ ಕರುಗಳು ಕೋಣಗಳು ದಿವಸ ಅಲ್ಲ, ಕನಿಷ್ಠ ವರ್ಷದಲ್ಲಿ ಒಂದು 30 ಆದ್ರೂ ಕರುಗಳು ಬರ್ತಾವ ತಮಗೆ? 25-30 ಬರ್ತಾವ. ಆಮೇಲೆ ನಮ್ಗ ಒಂದು ಬಹಳ ದೊಡ್ಡ ಸಮಸ್ಯೆ ಅದ. ನಮ್ಮ ಈ ಏರಿಯಾದಾಗ, ಈ ರಾಯಚೂರು ತಾಲೂಕದಾಗ ಈ ಏನು ಸದರ್ನ್ ಸೈಡ್ ಅದ, ರಾಯಚೂರಿನಿಂದ ಹಿಡಿದಿ ಕಡೆ ಒಳಗ ಗಣದಾಳದಾಗ ಗಿಲೆ ಸೂಗೂರು ಇಲ್ಲೆಲ್ಲ ಡಾಕ್ಟ್ರುಗಳು ಯಾರ್ಯಾರು ಇಲ್ಲ. ನಮಗೆ ವೆಟರ್ನರಿ ಸರ್ವಿಸ್ ಬೇಕಪ್ಪ ಅಂದ್ರೆ ನಮ್ದು ಗಾಡಿ ತಗೊಂಡ್ ಬರ್ಬೇಕು, ರಾಯಚೂರಿಗೆ ತಗೊಂಡ್ ಬರ್ಬೇಕು. ಇಲ್ಲಿಂದ ಡಾಕ್ಟರ್ನ ನಮ್ದು ಆಟೋದಿಂದ ಡಾಕ್ಟರ್ನ ಕರ್ಕೊಂಡು ಹೋಗಿ ತೋರಿಸಿ ಮತ್ತೆ ವಾಪಸ್ ತಂದು ಬಿಡಬೇಕು. ಇದು ಹಿಂಗ. ಅದಕ್ಕೆ ಒಂದು ಆಟೋನೇ ಇಡಬೇಕು, ಒಬ್ಬ ಡ್ರೈವರ್ ಬೇಕು. ಇಷ್ಟೆಲ್ಲ ಹೆಚ್ಚಿನ ಖರ್ಚುಗಳು ಬರ್ತವೆ. ಒಂದು ಸಮಸ್ಯೆ. ಹೌದು. ಏನ್ರಿ? ಆಮೇಲೆ ಈಗ ನಮ್ಗೆ ಕರುಗಳು ಬರ್ತಾವ ಅಂತ ಕೇಳಿದ್ರಿ ನೀವು. ಕರುಗಳು ಬರ್ತಾವ, ಎಮ್ಮಿ ಕರುಗಳು ಬರ್ತಾವ, ಕೋಣ ಕರುಗಳು ಬರ್ತಾವ. ಆದರೆ ಎಮ್ಮಿ ಕರುಗಳನ್ನ ನಾವು ಮಾರದೇ ಇಲ್ಲ, ಅದನ್ನು ಬೆಳೆಸ್ಕೊತಾ ಹೋಗ್ತೀವಿ. ಕೋಣ ಕರು ಮಾತ್ರ 10 ತಿಂಗಳ ಹಾಲು ಕೊಡೋ ತನಕ ಮಾತ್ರ ಇಟ್ಕೊಂಡು ಆಮೇಲೆ ಅವ್ರನ್ನ ಕೇಳ್ತಾರ ಕೊಟ್ಟು ಬಿಡ್ತೀವಿ ನಾವು. ಅದು ಏನು ಮಾಡ್ತಾರ ಏನು ಅಂತ ಜಾಸ್ತಿ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ವಿಷಯ ಸ್ವಲ್ಪ ಮನಸ್ಸಿಗೆ ನೋವಾಗ್ತದ, ಆದರೆ ಎಲ್ಲ ಕೋಣ ಕರುಗಳನ್ನ ನಾವು ಸಾಕ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅವನ್ನೆಲ್ಲ. ಹೌದು. ಏನು ಮಾಡಬೇಕು ಮೊದಲಂತಂದ್ರೆ ಅವನ್ನೆಲ್ಲ ಕೆರೆ ಗದ್ದಿಗಳೊಳಗ ಅಲ್ಲೆಲ್ಲ ಯೂಸ್ ಮಾಡ್ತಿದ್ರು. ಈಗ ಎಲ್ಲರೂ ಮೆಕನೈಸ್ಡ್ ಫಾರ್ಮಿಂಗ್ ಹೋಗಿ ಯಾರ ಮನೆಯೊಳಗೆ ಎತ್ತಿಲ್ಲ, ಒಂದು ಪುಟ್ಟಿ ಹೆಂಡಿ ಸಿಗೋದಿಲ್ಲ, ಅದ ಕಸ ಬಡಿಯೋರು ಯಾರು ಸಿಗೋದಿಲ್ಲ. ಈ ಪರಿಸ್ಥಿತಿ ಹಳ್ಳಿಗಳದು. ಹೌದೌದು. ನಿಮಗೆ ಮನಸ್ಸಿಗೆ ಒಂದು ಡೈರಿ ಉದ್ದಿಮೆ ಖುಷಿ ತಂದಿದೆ ನಿಮಗೆ? ಖುಷಿ ಅಂತ ಸಹಜವಾಗಿ ಒಳ್ಳೆ ಕೆಲಸ, ಇದು ಸಂತೋಷ ಪಡ್ಬೇಕು. ಅದೇ ಇದು ನಾನೊಂದೇ ಲಾಭ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಾನಸಿಕ ನೆಮ್ಮದಿ ಕೊಡ್ತಾ ಇದೆ ನಿಮಗೆ. ನಿದ್ದೆ ಚಲೋ ಬರ್ತದೆ. ಒಳ್ಳೇದು. ಡಾಕ್ಟರ್ ಜಿ ಬಿ ಕುಲಕರ್ಣಿ ಅವರೇ, ಇದುವರೆಗೂ ನಿಮ್ಮ ಒಂದು ಹೈನುಗಾರಿಕೆಯ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೊಂಡಿದ್ದೀರಿ. ಇದೊಂಥರ ಮನಸ್ಸಿಗೆ ಖುಷಿ ನೀಡ್ತಕ್ಕಂಥ ಕೆಲಸ. ಮತ್ತೊಬ್ಬರಿಗೆ ಹಾಲನ್ನು ಕೊಡೋದು, ಮೊಸರನ್ನು ಕೊಡ್ತಕ್ಕಂಥದ್ದು ಖುಷಿ ನೀಡ್ತಕ್ಕಂಥ ಕೆಲಸ ಅಂತ ಹೇಳ್ಬೋದು. ಭಾಳಷ್ಟು ಮಂದಿ ನೀವು ಹೇಳಿದಂಗೆ ಡೈರಿಯನ್ನು ಪ್ರಾರಂಭ ಮಾಡ್ತಾರೆ, ಮೊದಲನೇ ವರ್ಷ ಲುಕ್ಷನ್ ಆಗುತ್ತೆ, ಆಮೇಲೆ ಮುಚ್ಚಿಬಿಡ್ತಾರೆ. ಆ ಥರ ಮಾಡಬಾರ್ದು. ಕಂಟಿನ್ಯೂಸ್ ಆಗಿ 4-5 ವರ್ಷವರೆಗೆ ಈ ಡೈರಿ ಉದ್ದಿಮೆಯನ್ನು ನಡೆಸ್ಕೊಂಡು ಹೋದರೆ ಅದರಲ್ಲಿ ಒಂದಿಲ್ಲೊಮ್ಮೆ ಲಾಭ ಬಂದೇ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತ ಮಾಡಿದ್ದೀರಿ. ಇಂಥ ವಿಚಾರವನ್ನು ನಮ್ಮ ಯುವ ಜನಾಂಗ ಗಮನಿಸಿ, ಸಾಕಷ್ಟು ಅನ್ಎಂಪ್ಲಾಯ್ಡ್ಸು ಜಾಸ್ತಿ ಇದ್ದಾರೆ. ಕೋಳಿ ಸಾಕಾಣಿಕೆ ಮಾಡ್ಬೋದು, ಕುರಿ ಸಾಕಾಣಿಕೆ, ರೇಷ್ಮೆ ಕೃಷಿಗಳನ್ನು, ಡೈರಿ ಉದ್ದಿಮೆ, ಮೀನುಗಾರಿಕೆ, ಇಂಥವೆಲ್ಲ ಸಾಕಷ್ಟು ಭೂಮಿ ನೀರು ಎಲ್ಲ ವ್ಯವಸ್ಥೆಗಳಿರ್ತವೆ. ಆದರೆ ಎಲ್ಲೋ ನೌಕರಿಗೆ ಹೋಗಿ 10,000 20,000 ದುಡಿತಿರ್ತಾರೆ. ಅಂಥ ಯುವಕರು ಕೃಷಿಯತ್ತ ಬಂದು ಕೃಷಿಗೆ ಪೂರಕವಾದಂಥ ಕೆಲವೊಂದು ಉಪಕಸಬುಗಳನ್ನು ಮಾಡೋದ್ರ ಮುಖಾಂತರ ಆರ್ಥಿಕವಾಗಿ ಸಬಲರಾಗ್ಬೋದು ಮತ್ತು ಜನರಿಗೆ ಉದ್ಯೋಗವನ್ನು ನೀಡ್ಬೋದು. ನೋಡಿ, 10 ಮಂದಿಗೆ ಉದ್ಯೋಗನ ಕೊಟ್ಟಿರ್ತಾವೆ. ಅದೇ ರೀತಿ ನಾವು ಉದ್ಯೋಗ ನಿರತರಾಗಿ ಬೇರೆದವರಿಗೆ ಉದ್ಯೋಗ ಕೊಡಲಿಕ್ಕೆ ಈ ಒಂದು ಕೃಷಿ ಆಧಾರಿತ ಉದ್ದಿಮೆಗಳು ಸಾಕಷ್ಟಿದ್ದಾವೆ. ಇದರಲ್ಲಿ ನಮ್ಮ ಯುವಕರು ತೊಡಗಿಕೊಳ್ಳಿ ಅಂತ ಹೇಳೋಣ. ನಿಮ್ಮ ವಿಚಾರವನ್ನು ಇದುವರೆಗೆ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಗುಂಜಳ್ಳಿ ಗ್ರಾಮದ ಜಿ ಬಿ ಕುಲಕರ್ಣಿಯವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಕೃಷಿ